ಈ ಚಾರ್ಮಾಡಿ ಘಾಟ್ ಎಷ್ಟೊಂದು ಭಯಾನಕವಾಗಿದೆ ಅಂತ ನಾನು ಹೇಳಿದರೆ ಸಾಕಾಗಲ್ಲ, ನೀವೇ ನೋಡಿ. 13 ಹೇರ್ ಪಿನ್ ಬೆಂಡ್ಸ್ ಇದೆಯಾ ಅಂತ. ಆನೆಗಳಿಗೆ ಮೆಮೊರಿ ಪವರ್ ತುಂಬ ಅಂದರೆ ತುಂಬ ಶಾರ್ಪ್ ಇರ್ತದಂತೆ. ಸೊ ಅದು ಅವರಿಗೆ ಜೆನೆಟಿಕ್ ಆಗಿ ದೇವರು ಕೊಟ್ಟಂಥ ಗಿಫ್ಟ್ ಅಂತೆ. ಅದೇನೆಂದರೆ ಆನೆಯ ಲದ್ದಿ ಏನಿದೆ ಅದರಿಂದನೇ ಈ ಕಾಡಿಗೆಲ್ಲ ಪೌಷ್ಟಿಕಾಹಾರ ಸಿಗುವಂಥದ್ದು ಅಂತ ಕೂಡ ಆ ಪಿಕ್ಚರಲ್ಲಿ ಹೇಳಿದರು. ಆ ಪಿಕ್ಚರ್ನ ಹೆಸರು ಡೆಲ್ಲಿ, ಬ್ಯಾಂಗ್ಳೂರ್ನಂತಹ ಊರುಗಳಲ್ಲಿ ಮರಗಳಿಲ್ಲದೆ ಪೊಲ್ಯೂಷನ್ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ಮಾಸ್ಕ್ ಇಲ್ಲದೆ ಓಡಾಡಲಿಕ್ಕೆ ಆಗೋದಿಲ್ಲ, ಮಾಸ್ಕ್ ಇಲ್ಲದೆ ಉಸಿರಾಡಲಿಕ್ಕೆ ಆಗೋದಿಲ್ಲ. ಸೊ ಅಷ್ಟೊಂದು ಕಷ್ಟದ ಪರಿಸ್ಥಿತಿ. ಅಲ್ಲೇ ಹೋಗಿ ವ್ಯೂ ತೋರಿಸ್ಬೇಕು. ಓ ನೋ, ಸಡನ್ ರೈಸ್ ಅಂತ ಬಂತು ಮರೆ. ನೋಡಿ ಮರ. ಮೇಡಮ್, ಮರ ಯಾಕೆ ಬೇಕು ನಮಗೆ? ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರಾ? ಮರ ಯಾಕೆ ಬೇಕು? ಕರ್ನಾಟಕದ ಘಾಟ್ಗಳಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥದ್ದೇ ಆಗುಂಬೆ ಘಾಟ್. ಅದಾದ ನಂತರ ಇರುವಂಥದ್ದೇ ಈ ಚಾರ್ಮಾಡಿ ಘಾಟ್. ಈ ಚಾರ್ಮಾಡಿ ಘಾಟ್ ಎಷ್ಟೊಂದು ಭಯಾನಕವಾಗಿದೆ ಅಂತ ನಾನು ಹೇಳಿದರೆ ಸಾಕಾಗಲ್ಲ, ನೀವೇ ನೋಡಿ. ಯಾಕಂದರೆ ಇದಕ್ಕಿಂತ ಭಯಾನಕವಾಗಿದ್ದಂಥ ಘಾಟ್ಗಳಿದೆ, ಆದರೆ ಕರ್ನಾಟಕದಲ್ಲಿಲ್ಲ. ಸೊ ಈ ಘಾಟ್ ಯಾವ ಥರ ಇದೆ, ಇದರ ಹೇರ್ ಪಿನ್ಸ್ ಎಷ್ಟೊಂದು ಬೆಂಡಿದೆ ಅಂತ ನೋಡಿ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ ಹಾಗೆ ನಾನು ಚಾರ್ಮಾಡಿ ಘಾಟಿಗೆ ಹೋಗ್ತಾ ಇದ್ದೆ. ಸೊ ಚಾರ್ಮಾಡಿ ಘಾಟಲ್ಲಿ ನಿಮಗೆ ಸನ್ಸೆಟ್ ತೋರಿಸಬೇಕು ಅಂತ. ಸೊ ಟೈಮ್ ಈಗ ಆಲ್ರೆಡಿ 5:35 ಆಗ್ತಾ ಬಂದಿದೆ. ಸೊ ಇಲ್ಲಿ ರೋಡ್ ರಿಪೇರಿ ಕೂಡ ಆಗ್ತಾಯಿದೆ, ಅದರಿಂದ ಇನ್ನೂ ಕೂಡ ಸ್ವಲ್ಪ ಕಷ್ಟ ರೈಡ್ ಮಾಡಲಿಕ್ಕೆ. ಸೊ ನೋಡುವ 1 ಅವರಲ್ಲಿ ನಾವು ಸನ್ಸೆಟ್ ನೋಡಲಿಕ್ಕೆ ಆಗ್ತದಾ ಹೇಗೆ ಅಂತ. 6:38ಗೆ ಸನ್ಸೆಟ್ ಅಂತೆ. ಸೊ ಅದರ ಮೊದಲೇ ಕ್ರಾಸ್ ಆದರೆ ಏನು ಮಾಡೋದು ಹೇಳಿ. ಸೊ ಇನ್ನೊಂದು 20 ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗುವ ಹಾಗೆ ನಾನು ಟ್ರೈ ಮಾಡ್ತೇನೆ. ಯಾಕಂದರೆ ಮ್ಯಾಕ್ಸಿಮಮ್ ಟೈಮ್ ನಾವು ಸನ್ಸೆಟ್ ನೋಡಬಹುದು ಅಲ್ವಾ ಅಂತ. ನೋಡಿ ಈ ಥರ. ಆದರೆ ಮೊನ್ನೆ ಊಟಿ ಹೋದ್ಮೇಲೆ ಇದೆಲ್ಲ ಈಗ ಏನೂ ಅಲ್ಲ. ಆದರೆ ನೀವೇನಾದರೂ ಬಿಗಿನರ್ ಆಗಿರ್ತಿದ್ರೆ ತುಂಬ ಕಷ್ಟ ಇದು. ಸೊ ನಾನು ಫಸ್ಟಿಗೆ ಬೈಕ್ ತೊಗೊಂಡಾಗ ಇದಲ್ಲಿ ಬರ್ತಾಯಿದ್ದೆ, ತುಂಬ ಕಷ್ಟ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ರೀಸೆಂಟಾಗಿ ಒಂಟಿ ಸಲಗ ಅಂದರೆ ಆನೆ ಕಾಣಿಸ್ತಾ ಉಂಟು. ಸೊ ಅದು ಇನ್ನೂ ಕೂಡ ಹಿಡಿಲಿಲ್ಲ, ಇಲ್ಲೇ ಕಾಡಲ್ಲಿದೆ. ಸೊ ರಿಟರ್ನ್ ಬರುವಾಗ ಸಿಕ್ಕಿದರೆ ರಿಟರ್ನ್ ಬರುವ ಆಸೆ ಬಿಡಬೇಕು. ಸೊ ಹಾಗೆ. ಸೊ ಅಷ್ಟೊಂದು ಬಿಸಿಲೇನಿಲ್ಲ ಮತ್ತು ಮರಗಳಿರೋದ್ರಿಂದ ತಂಪಾಗಿ ಇರುವಂತಹ ವಾತಾವರಣ ಇದು. ಇದರಲ್ಲಿ ಒಂದು 13 ಹೇರ್ ಪಿನ್ ಬೆಂಡ್ಸ್ ಇದೆಯಾ ಅಂತ. ಅದು ಕೂಡ ಈ ಮಡಿಕೇರಿ ಘಾಟ್ ಇದೆ, ಆದರೆ ಅದೊಂದು ಅಷ್ಟೊಂದು ಗೊತ್ತಾಗಲ್ಲ ಅದು ನಾವು ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೇವೆ ಅಂತ. ಆಗುಂಬೆ ಮತ್ತು ಚಾರ್ಮಾಡಿ ಫಸ್ಟಲ್ಲಿರುವಂಥದ್ದು ಆಗುಂಬೆ ಎಕ್ಸ್ಟ್ರೀಮ್ ಬಿಡಿ. ಅದಾದ ನಂತರ ಈ ಚಾರ್ಮಾಡಿಗೆ ಒಬ್ಬನೇ ಬಂದ ಅಭ್ಯಾಸ ಇಲ್ಲ ನನಗೆ. ಆಗುಂಬೆ ಎಲ್ಲ ಹೋಗಿದ್ದೇನೆ. ಸೊ ಈ ಕಡೆಯಿಂದ ಚಿಕ್ಕಮಂಗ್ಳೂರು ಹೋಗಿದ್ದೇನೆ, ಆದರೆ ನಾನು ಡ್ರೈವ್ ಮಾಡಿ ಬಂದದ್ದಲ್ಲ. ಸೊ ಇಲ್ಲಿ ಸುಮಾರು ಮಂಗಗಳು ನೋಡಿ. ಹಾಯ್. ತಿನ್ನಲಿಕ್ಕೆ ನನಗೆ ಏನಿಲ್ಲ, ಇದೇನಾದರೂ ಇದ್ದರೆ ಮತ್ತೆ ಕೊಡ್ತೇನೆ. ಒಂದು ಟೀ ಕುಡಿಲಿಕ್ಕೆ ನಾನು ಇಲ್ಲಿ ತನಕ ಬಂದಿದ್ದೇನೆ ಅಂದರೆ ನನಗೆ ಒಂದು ಖುಷಿ. ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟಕ್ಕಿಂತ ಜಾಸ್ತಿ ಕೂಲಾಗಿ ಉಂಟು ಪ್ಲೇಸ್. ಈ ಬೇಸಿಗೆಗಾಲದಲ್ಲಿ ಕೂಡ ಇಷ್ಟೊಂದು ಕೂಲಾಗಿರ್ಬೇಕಂತಾದರೆ ಮರಗಳು ಅದಕ್ಕೆ ತುಂಬ 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 ಸಪೋರ್ಟ್ ಮಾಡ್ತಾಯಿದೆ. ಸೊ ಹಾಗಾಗಿ ನಾನು ಯಾವಾಗ ಎಲ್ಲಿ ಕೂಡ ಹೋದಲ್ಲಿ ಮರಗಳನ್ನು ಕಟ್ ಮಾಡಬೇಡಿ ಅಂತ ಹೇಳೋದು. ಸೊ ಈಗ ನೋಡಿ, ನಾವು ಆ ರೋಡಲ್ಲಿ ಬಂದ್ವಿ, ಅಷ್ಟೆಷ್ಟು ಮರ ಇತ್ತು ಆ ರೋಡಲ್ಲಿ. ಈಗ ರೋಡನ್ನು ಡಬಲ್ ಮಾಡಲಿಕ್ಕೋಸ್ಕರ ಎಷ್ಟು ಮರಗಳನ್ನು ಕಡಿದ್ರು. ಆ ಮರಗಳನ್ನು ಕಡಿದು ಬೇರೆ ಕಡೆ ಶಿಫ್ಟ್ ಮಾಡ್ತಾರಾ ಅದು ಹೇಗೆ ಅಂತ ಗೊತ್ತಿಲ್ಲ. ಆದರೆ ಎಷ್ಟು ಮರ ಕಡ್ದಿದ್ದಾರೆ ಅಷ್ಟೇ ಮರವನ್ನು ಬೆಳೆಸ್ತಾರಂತೆ ಅಂತ ಒಬ್ಬರು ಕೇಳಿತ್ತು. ಆ ಥರ ಏನಾದರೂ ಆದರೆ ತುಂಬ ಸಂತೋಷ. ಯಾಕಂದರೆ ಎಷ್ಟು ಮರ ಇತ್ತು ಅಷ್ಟೇ ಮರ ಇರುವಂತಹ ಚಾನ್ಸಸ್ ಇರುತ್ತದೆ. ಸೊ ಒಂದು ವೇಳೆ ಹಾಗೆ ಎಲ್ಲ ಅಂತ ಆದರೆ ತುಂಬ 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 ನಮ್ಮ ಅರ್ತ್ ಅಥವಾ ಪ್ರಕೃತಿ ಏನಿದೆ ಅದಕ್ಕೆ ತುಂಬ ಹಾನಿಯಾಗುವ ಸಾಧ್ಯತೆಗಳು ಈಗಲ್ಲ, ಮುಂಬರುವ ವರ್ಷಗಳಲ್ಲಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ. ಸೊ ಈಗಲೇ ಈ ಡೆಲ್ಲಿ, ಬ್ಯಾಂಗ್ಳೂರ್ನಂತಹ ಊರುಗಳಲ್ಲಿ ಮರಗಳಿಲ್ಲದೆ ಪೊಲ್ಯೂಷನ್ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ಅಲ್ಲಿ
ಮಾಸ್ಕ್ ಇಲ್ಲದೆ ಓಡಾಡಲಿಕ್ಕೆ ಆಗೋದಿಲ್ಲ, ಮಾಸ್ಕ್ ಇಲ್ಲದೆ ಉಸಿರಾಡಲಿಕ್ಕೆ ಆಗೋದಿಲ್ಲ. ಸೊ ಅಷ್ಟೊಂದು ಕಷ್ಟದ ಪರಿಸ್ಥಿತಿ ಈ ಬ್ಯಾಂಗ್ಳೂರು. ಡೆಲ್ಲಿ ಅಂತ ಹೇಳುವಾಗಲೇ ನಮಗೆ ಮನಸ್ಸಿಗೆ ಬರುವಂಥದ್ದು ಅಲ್ಲಿನ ಪೊಲ್ಯೂಷನ್. ಮೊನ್ನೆ ನಾನು ಊಟಿ ಹೋಗುವಾಗ ಅಲ್ಲೊಂದು ಘಾಟ್ ಸೆಕ್ಷನ್ ಇತ್ತು, ಅದರಲ್ಲಿ ನಾನು ಡಬಲ್ಸ್ ಆಗಿ ಬೈಕ್ ಬಿಟ್ಟೆ ಅಲ್ಲ. ಈಗ ನಾನು ಎಣಿಸುವಾಗ ಅದು ಪ್ರೌಡ್ ಆಗ್ತದೆ, ಅಷ್ಟೊಂದು ಭಯಂಕರವಾಗಿದ್ದಂತಹ ತಿರುವುಗಳು ಅಥವಾ ಘಾಟ್ ಸೆಕ್ಷನ್ ಅದು. ಸೊ ಅಲ್ಲಿ ನಾನು ಬೈಕ್ ಬಿಟ್ಟೆ ಅಂತ ಹೇಳುವಾಗ ಅದು ಕೂಡ ಡಬಲ್ಸ್, ತುಂಬ ಒಂದು ಹೆಮ್ಮೆ ಪಡುವಂಥ ಸಂಗತಿ. ನಂಬರ್ 7 ಅಲ್ಲವ ಅದು? ಎಸ್. ಈ ಪರಿಸರದಲ್ಲಿ ಆನೆಗಳು ಆಗಾಗ ಬರ್ತಾ ಇರ್ತದೆ. ಸೊ ನಾನು ಮೊನ್ನೆ ಒಂದು ಯಾವುದೋ ಮೂವಿಯಲ್ಲಿ ನೋಡಿದೆ, ಆನೆಗಳಿಗೆ ಮೆಮೊರಿ ಪವರ್ ತುಂಬ ಅಂದರೆ ತುಂಬ ಶಾರ್ಪ್ ಇರ್ತದಂತೆ. ಸೊ ಅದು ಅವರಿಗೆ ಜೆನೆಟಿಕ್ ಆಗಿ ದೇವರು ಕೊಟ್ಟಂಥ ಗಿಫ್ಟ್ ಅಂತೆ. ಅದೇನೆಂದರೆ, ಸೊ ಈಗ ನೋಡಿ, ಇಲ್ಲೊಂದು ಭತ್ತದ ಜಮೀನು ಇರ್ತಾಯಿದ್ರೆ ಅಥವಾ ಪ್ಯಾಡಿ ಫೀಲ್ಡ್ ಇರ್ತಾಯಿದ್ರೆ, ಈಗ ಪ್ಯಾಡಿ ಫೀಲ್ಡ್ ಬಿಟ್ಟು ಅಲ್ಲೊಂದು ರಸ್ತೆ ಆಗಿದೆ. ಸೊ ಆದರೂ ಕೂಡ ಈ ಆನೆಯ ಮೆಮೊರಿಯಲ್ಲಿ ಏನಿದೆ, ಅಲ್ಲೊಂದು ಪ್ಯಾಡಿ ಫೀಲ್ಡ್ ಇತ್ತು ಅಥವಾ ಭತ್ತದ ಜಮೀನಿತ್ತಂತಾದರೆ ಆನೆ ಮತ್ತೊಮ್ಮೆ ಅದೇ ಜಾಗಕ್ಕೆ ಬರ್ತದೆ. ಸೊ ಅಲ್ಲಿ ಇನ್ನೂ ಕೂಡ ಭತ್ತದ ಜಮೀನಿದೆ ಅಂತ ಅಂದ್ಕೊಂಡು ಸೊ ನಾವು ಅವರ ಮನೆ ಅಥವಾ ಅವರ ಜಾಗವನ್ನು ಆಕ್ರಮಿಸ್ತಿದ್ದೇವೆ ಅಂತ ಆ ಮೂವಿಯಲ್ಲಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಅದರಲ್ಲೇ ಮೂವಿಯಲ್ಲಿ ಹೇಳಿದ ಹಾಗೆ ಆನೆಗಳಿಗೆ ನೆನಪಿನ ಶಕ್ತಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಮೊದಲು ಏನಿತ್ತು ಅಂತ ಕೂಡ ಅವರಿಗೆ ಗೊತ್ತಿರ್ತದೆ ಆನೆಗಳಿಗೆ. ಮತ್ತು ಆನೆ ಸರಾಸರಿ 16 ಗಂಟೆಗಳ ಕಾಲ ಮೇಯ್ತಾ ಇರ್ತದಂತೆ. ಸೊ ಆನೆಯ ಲದ್ದಿ ಏನಿದೆ ಅದರಿಂದನೇ ಈ ಕಾಡಿಗೆಲ್ಲ ಪೌಷ್ಟಿಕಾಹಾರ ಸಿಗುವಂಥದ್ದು ಅಂತ ಕೂಡ ಆ ಪಿಕ್ಚರಲ್ಲಿ ಹೇಳಿದರು. ಆ ಪಿಕ್ಚರ್ನ ಹೆಸರು ಪೋಚರ್ ಅಂತ. ಸೊ ಅದರಲ್ಲಿ ಆನೆಗಳನ್ನು ಕೊಂದು ಹೇಗೆ ಅದರ ದಂತಗಳನ್ನು ಬೇರೆ ದೇಶಕ್ಕೆ ಅಥವಾ ನಮ್ಮ ದೇಶದ ಒಳಗಡೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು ಅಂತ ಅದರಲ್ಲಿ ತೋರಿಸಿದ್ದಾರೆ. ಸೊ ನೀವೇನಾದರೂ ಕಾಡು ಪ್ರೇಮಿ ಅಥವಾ ಆನೆ ಪ್ರೇಮಿ ಆಗಿದ್ದರೆ ದಯವಿಟ್ಟು ನೋಡಬೇಕು ನೀವು ಕೂಡ. ಪೋಚರ್ ಎಂಬಂತಹ ಮಲಯಾಳಂ ವೆಬ್ ಸೀರೀಸ್ ಸುಮಾರು ಲ್ಯಾಂಗ್ವೇಜಲ್ಲಿ ಇದೆ. ಅದು ಮಳೆ ಬರೋ ಥರ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಮಳೆ ಬಂದರೆ ಅಂತೂ ನಾನು ಇಲ್ಲೇ ಜಾಮ್ ಆಗಿಬಿಡ್ತೇನೆ, ಯಾಕಂದರೆ ರೈನ್ ಕೋಟ್ ಕೂಡ ಇಲ್ಲ, ಈ ಬ್ಯಾಗ್ ಇಡಲಿಕ್ಕೆ ಸ್ಥಳ ಕೂಡ ಇಲ್ಲ, ಟಾಪ್ ಬಾಕ್ಸ್ ಕೂಡ ತರಲಿಲ್ಲ. ಹಾಗೆ ಮಳೆ ಬರದೇ ಇರೋದಾಗೆ ನೋಡುವ, ಅಂದರೆ ಮಳೆ ಬರದೇ ಇರೋದಾಗೆ ಪ್ರಾರ್ಥಿಸುವ. ಇನ್ನೇನು ರೀಚ್ ಆದ್ವಿ. ನೋಡಿ ಮರ, ಎಷ್ಟು ಓಲ್ಡ್ ಮರ. ಮೇಡಮ್, ಮರ ಯಾಕೆ ಬೇಕು ನಮಗೆ? ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರಾ? ಮರ ಯಾಕೆ ಬೇಕು? 17:54 6 ನಾನು ಹೇಳಿದ್ದಲ್ಲ 6ಗೆ ನಾನು ರೀಚ್ ಆಗ್ತೇನೆ ಅಂತ. 6ಗೆ ರೀಚ್ ಆಗ್ತೇನೆ ಆದೆ. ಸೊ ಇನ್ನೇನಿದ್ರು ಮೇಲೆ ಕೊಟ್ಟಿಗಾರ ಹೋಗಿ ಒಂದು ಟೀ ಕುಡಿದು, ನೀರು ದೋಸೆ ಮತ್ತು ಟೀ ಕುಡಿದು ಮಂಗಳೂರು ಕಡೆ ವಾಪಸ್ ಹೋಗುವಂಥದ್ದು. ನೋಡಿ ವ್ಯೂ ನೋಡಿ. ಸನ್ಸೆಟ್ ಹೋಯ್ತಾ? ಸನ್ಸೆಟ್ ಆಯ್ತಾ? ಯಾರೂ ವಾಹನವನ್ನು ನಿಲ್ಲಿಸ್ತಿಲ್ಲ, ಯಾಕೆ? ಸನ್ಸೆಟ್ಟೇ ಇಲ್ಲ ಮರೆ. ನೋಡಿ, ಇವರೆಲ್ಲ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿ ಹೋಗ್ತಾ ಇದ್ದಾರೆ.
ಸೊ ಇಲ್ಲೊಂದು ವಾಟರ್ ಫಾಲ್ಸ್ ಥರ ಒಂದು ಇತ್ತು ಜಾಗ, ಅದೇ ಇಲ್ಲ ಈಗ. ಇದೆ ಅಲ್ಲ ಪ್ಲೇಸ್. ಅಥವಾ ಮುಂದೆನಾ? ಮುಂದೆ ಅಲ್ಲ, ಅದೇ ಜಾಗ. ಅಲ್ಲೇ ಹೋಗಿ ವ್ಯೂ ತೋರಿಸ್ಬೇಕು. ಓ ನೋ, ಹೆದರಿಕೆಯಾಗಿ ಸಡನ್ ಸರ್ಪ್ರೈಸ್ ಅಂತ ಬಂತು ಮರೆ. ಅದೇ ಜಾಗ, ಅದೇ ಜಾಗ. ಅಥವಾ ಇದಲ್ಲ ಇದಲ್ಲ ಇದಲ್ಲ. ಆದರೂ ಕೂಡ ಇಲ್ಲೇ ನಿಲ್ಲಿಸೋಣ, ಇಲ್ಲಿಂದನೇ ಪ್ಲೇಸನ್ನು ತೋರಿಸೋಣ. ಬೇಡ, ಕಷ್ಟ 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 ಕಷ್ಟ. ಓಕೆ ಓಕೆ ಓಕೆ, ಎಲ್ಲಿದೆ ನೋಡಿ ಜಾಗ, ಇದಂತ ಅಂದ್ಕೊಳ್ತೇನೆ. ಟಕ್ 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 ಠಕ್ ಠಕ್. ಫೈನಲಿ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ ಆಹಾ. Same. I am also CEO. Oh, which one?